ಸರ್ಕಾರಿ ಶಾಲೆಯ ನೂತನ ಕೊಠಡಿಗಳನ್ನು ಉದ್ಘಾಟಿಸಿದ ಶಾಸಕ ಅಶೋಕ್ ಪಟ್ಟಣ. ಜಿಲ್ಲಾ ಪಂಚಾಯತ್ ಬೆಳಗಾವಿ, ಶಾಲಾ ಶಿಕ್ಷಣ ಇಲಾಖೆ ಬೆಳಗಾವಿ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ರಾಮದುರ್ಗ ಹಾಗೂ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಉಪವಿಭಾಗ ರಾಮದುರ್ಗ ಇವರ ಸಹಯೋಗದಲ್ಲಿ ಶನಿವಾರ ಬೆಳಗಾವಿ ಜಿಲ್ಲೆಯ ರಾಮದುರ್ಗ ಪಟ್ಟಣದ ಭಾಗ್ಯನಗರದಲ್ಲಿ ಸನ್ 2024-25ನೇ ಸಾಲಿನ ಎಸ್ಸಿಪಿ ಮತ್ತು ಟಿಎಸ್ಪಿ ಯೋಜನೆಯಡಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಕನ್ನಡ ಶಾಲೆಯ 2 ನೂತನ ಶಾಲಾ ಕೊಠಡಿಗಳ ಉದ್ಘಾಟನಾ ಸಮಾರಂಭ ಜರುಗಿತು. ಕರ್ನಾಟಕ ಸರ್ಕಾರದ ಮುಖ್ಯ ಸಚೇತಕ ಹಾಗೂ ರಾಮದುರ್ಗ ಶಾಸಕರಾದ ಅಶೋಕ್ ಪಟ್ಟಣ ಅವರು ನೂತನವಾಗಿ ನಿರ್ಮಿಸಲಾದ ಶಾಲಾ ಕೊಠಡಿಗಳನ್ನು ಉದ್ಘಾಟಿಸಿ ನಂತರ ಮಾತನಾಡಿದ ಅವರು, ಪೋಷಕರು ಹೆಚ್ಚಿನ ಸಂಖ್ಯೆಯಲ್ಲಿ ತಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗಳಿಗೆ ಸೇರಿಸಬೇಕು ಮತ್ತು ತಮ್ಮ ಮಕ್ಕಳ ಕೈಗೆ ಮೊಬೈಲ್ ನೀಡಬಾರದು, ಅವರನ್ನು ಮೊಬೈಲ್ನಿಂದ ಆದಷ್ಟು ದೂರವಿಡಿ ಎಂದು ಹೇಳಿದರು. ಇನ್ನು ಬಜೆಟ್ ಕುರಿತು ಮಾಧ್ಯಮದವರೊಂದಿಗೆ ಮಾತನಾಡಿದ ಶಾಸಕರು, ನಿನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಂಡಿಸಿದ ದಾಖಲೆಯ ಬಜೆಟ್ ಬಹಳ ಆಶಾದಾಯಕ ಬಜೆಟ್ ಆಗಿದೆ. ನಮ್ಮ ರಾಮದುರ್ಗಕ್ಕೆ ನೂತನ ಬಸ್ ನಿಲ್ದಾಣಕ್ಕಾಗಿ ಸುಮಾರು 30 ಕೋಟಿ ರೂಪಾಯಿ, ಕಾರ್ಮಿಕ ಇಲಾಖೆಯಿಂದ ಸುಮಾರು 40 ಕೋಟಿ ರೂಪಾಯಿ ವೆಚ್ಚದಲ್ಲಿ ವಸತಿ ಶಾಲೆ, ರಾಮದುರ್ಗ ತಾಲೂಕಿನ ಗೊಣ್ಣಾಗರ ಬಳಿ ತಡೆಗೋಡೆ ನಿರ್ಮಾಣಕ್ಕಾಗಿ 100 ಕೋಟಿ ರೂಪಾಯಿ, ಚಂದರಗಿ ಹತ್ತಿರ ಸುಮಾರು 100 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕೆರೆ ತುಂಬಿಸುವ ಯೋಜನೆಗೆ ಅನುದಾನ ನೀಡಿದ್ದಾರೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಶಿಕ್ಷಣ ಇಲಾಖೆ ಅಧಿಕಾರಿಗಳು, ಶಾಲಾ ಸಿಬ್ಬಂದಿ ವರ್ಗ, ಗುತ್ತಿಗೆದಾರ ಪಿಕೆ ದಾಸರ್ ಸೇರಿದಂತೆ ಮುದ್ದು ವಿದ್ಯಾರ್ಥಿಗಳು ಹಾಗೂ ಪಾಲಕರು ಉಪಸ್ಥಿತರಿದ್ದರು. ಮತ್ತು ಇಲ್ಲಿ ಸಭೆಗೆ ಆಗಮಿಸಿದಂತ ಎಲ್ಲ ಪಾಲಕರೇ, ಈ ದಿನ ಬಹಳ ಸುಸಜ್ಜಿತವಾಗಿ ಬಹಳ ಚೆನ್ನಾಗಿ ಕಂಡಿದ್ದಾರೆ. ಯಾರು ಕಾಂಟ್ರಾಕ್ಟರ್ ಬಹಳ ಚೆನ್ನಾಗಿ ಆದರೆ ಸ್ವಲ್ಪ ಈ ಕಿಡಿಗೆ ನೋಡ್ತಾ ಹೋಗೈತೆ. ಏನಾಗಿಬಿಟ್ಟು ಸ್ವಲ್ಪ ಅದನ್ನು ಅದೇ ಥರ ಮಿಸ್ಟೇಕ್ ಆಗ್ತಾ ಇಲ್ಲ, ಸ್ವಲ್ಪ ಎಕೋ ಆಗ್ತದೆ, ಎಕೋ ಆಗುತ್ತೆ. ಅದರಿಂದ ಇನ್ಮೇಲೆ ಎಲ್ಲೇ ಸ್ಕೂಲ್ ಬಂದರೆ ನೋಡಿದೆ ಅಲ್ಲಿಂದ ಇಲ್ಲಿಂದ ಮೇಡಮ್ ಒಂದು ಅಡುಗೆ ಕೂಡ ಒಂದು ಹೇಳಿದ್ರು ಹೊಸದಾಗಿ, ಅದನ್ನು ಆದಷ್ಟು ಬೇಗ ಮಾಡ್ಕೊಡ್ತೀನಿ ಅಂತ ಹೇಳಿ ನಾನು ಬೇರೆ ಕಾರ್ಯಕ್ರಮ ಇದೆ, ದೊಡ್ಡ ಕಾರ್ಯಕ್ರಮ ಹೋಗ್ಬೋದು. ನಾನು ನೀವೆಲ್ಲ ಮಾಸ್ತರ್ಗಳೆಲ್ಲ ಕರೆಕ್ಟಾಗಿ ಟೈಮ್ ಸರಿಯಾಗಿ ಎಲ್ಲ ನಿಮ್ಮ ಮಕ್ಕಳ ಥರ ನೋಡಿಕೊಂಡು ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಿ. ದೇವಿಯೊಳಗೆ ಗೌರ್ಮೆಂಟ್ ಸ್ಕೂಲ್ ಬಿಟ್ಟರೆ ಬೇರೆ ಪ್ರೈವೇಟ್ ಸ್ಕೂಲ್ ಯಾರು ಹೋಗೋದಿಲ್ಲ, ಎಲ್ಲ ಬರೀ ಗೌರ್ಮೆಂಟ್ ಸ್ಕೂಲೇ ಬರ್ತಾರೆ. ನೀವೆಲ್ಲ ಅದೇ ಥರ ಎಲ್ಲ ಗೌರ್ಮೆಂಟ್ ಶಾಲೆಗೆ ಎಲ್ಲ ವ್ಯವಸ್ಥೆ ಇರ್ತದೆ. ಏನೊಂದು ಅಭಿಪ್ರಾಯ ಅಂದರೆ ಗೌರ್ಮೆಂಟ್ ಶಾಲೆ ಸರಿಯಾಗಿಲ್ಲ ಅನ್ನೋದು ಅಭಿಪ್ರಾಯ. ಹಾಗಾಗಿ ನಮ್ಮ ಮಕ್ಕಳು ಪ್ರೈವೇಟ್ ಸ್ಕೂಲ್ ಹೋಗೋದ್ರೆ ಏನೋ ದೊಡ್ಡ ಸಿಗಿ ಅಂತಾರ ಮಾತ್ರ ತಿಳ್ಕೊಂಡಿದ್ದೀರ. ಅದನ್ನ ಹೋಗ್ಲಾಡಿಸ್ಬೇಕು ಅಂದರೆ ನೀವೆಲ್ಲ ಮಕ್ಕಳೆಲ್ಲ ಗೌರ್ಮೆಂಟ್ ಶಾಲೆ ಸೇರಿಸಿ ಚೆನ್ನಾಗಿ ಮಾತಾಡಿಕೊಂಡು ನೋಡಿ. ಹುಡುಗಿ ಭಾಳ ಖುಷಿ ಆಯಿತು, ರ್ಯಾಂಕ್ ಬಂದಾಳ, ನಮಗೆ ಎಷ್ಟು ಖುಷಿ ಆಯಿತು. ಆಯ್ತಮ್ಮ, ಚೆನ್ನಾಗಿ ಓದು, ಚೆನ್ನಾಗಿ ದೊಡ್ಡ ಆಫೀಸರ್ MLA ಆಗ್ಬಿಡೋದು, ದೊಡ್ಡ ಆಫೀಸರ್ IAS ಆಫೀಸರ್ IPS ಆಫೀಸರ್ ಚೆನ್ನಾಗಿ ಆಗು. ಚೆನ್ನಾಗಿ ಎಲ್ಲ ಮಕ್ಕಳೆಲ್ಲ ಚೆನ್ನಾಗಿ ಓದೋಲ್ಲ ಎಲ್ಲ ರೀತಿ ನಾವು ಪ್ರೋತ್ಸಾಹ ಕೊಡಬೇಕು. ಇನ್ನೇನು ನೋಡ್ತಾ ಇದ್ದೀವಿ, ನೀವೆಲ್ಲ ನಮ್ಮ ಬಡ್ಜೆಟ್ಗೆ ಹೇಳಿದ್ದಾರೆ ಮಕ್ಕಳಿಗೆ 16 ವರ್ಷ ಆಗೋರು ಫೋನ್ ನೋಡಬೇಡಿ ಅಂತ. ನೀವೆಲ್ಲ ತಾಯಿಯರೆಲ್ಲ ನೋಡ್ದು ನಿಮ್ಮ ಮಕ್ಕಳು ಕೆಟ್ಟೋಗ್ತಾರೆ, ಅದರಿಂದ ಫೋನ್ಗೆ ಆದಷ್ಟು ಅವಾಯ್ಡ್ ಮಾಡಿ. ಒಂದೇ ಸರಿ ಅವಾಯ್ಡ್ ಮಾಡೋಕ್ಕಾಗಲ್ಲ, ದಿನ ಅಂತ ಫೋನ್ ಎಲ್ಲ ಬಚ್ಚಿಟ್ಬಿಟ್ರು. ಯಾವಾಗ ಹುಡುಕ್ತಾರೆಲ್ಲ ಅವ್ರು ಯಾರು ತೊಗೊಂಡೋಗಿಲ್ಲ ಏನೋ ಸುಳ್ಳು ಸ್ವಲ್ಪ ಆದಷ್ಟು ಪ್ರಯತ್ನ ಪಟ್ಟು ಅದನ್ನು ಅವಾಯ್ಡ್ ಮಾಡೋಕ್ಕೆ ಹೋದರೆ ಅವರು ಸಮಾಜದಲ್ಲಿ ನಾವು ಮಕ್ಕಳು ಚೆನ್ನಾಗಿ ಬೆಳೀತಾರೆ, ಇನ್ನೊಂದು ಅದು ಕಡಿಮೆಯಾಗಿ ಭಾಳ ತೊಂದರೆ ಆಗ್ತಾರೆ. ಅದರಿಂದ ತಾವೆಲ್ಲ ಚೆನ್ನಾಗಿ ಮಾಸ್ತರು ಪಾಠ ಹೇಳಿ ಶಾಲೆ ಚೆನ್ನಾಗಿ ಮುಂದೆ ಮಾಡಬೇಕು ಅಂತ ಹೇಳಿ ನಮಸ್ಕಾರ. ಈ ಬಜೆಟ್ ಬಹಳ ಆಶಾದಾಯಕ ಇದೆ, ನಿಮಗೆಲ್ಲ ಆಗಲೇ ಗೊತ್ತಾಗಿರ್ಬೇಕು. ವಿಶೇಷವಾಗಿ ವಿದ್ಯಾಭ್ಯಾಸಕ್ಕೆ ವಿದ್ಯಾರ್ಥಿಗಳಿಗೆ ಬಹಳ ಅನುಕೂಲ ಮಾಡಿದ್ದೀವಿ. ಶಾಲೆಗಳು ಸ್ವಲ್ಪ ಇದು ಮಾಡ್ತಾ ಇದೀವಿ, ಬೇಕಾದಷ್ಟು ಕಡೆ ಅದನ್ನ ಉನ್ನತೀಕರಣ ಮಾಡಿಸ್ತಾ ಇದೀವಿ. ಮತ್ತೆ ನಮ್ಮ ರಾಮದುರ್ಗ ತಾಲೂಕಿಗೆ ಹೊಸ ಬಸ್ ಸ್ಟ್ಯಾಂಡ್ಗೆ ಮಾಡೋಕ್ಕೋಸ್ಕರ 30 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಮಾಡಿದ್ದಾರೆ. ವೀರಭದ್ರ ಯತ್ನೀಯ ಸಾಲಾಪುರ ಯತ್ನೀಯ ಕೂಡ ಅದನ್ನ ಆನ್ಗೋಯಿಂಗ್ ವರ್ಕ್ ಅಂತ ಅದನ್ನು ಈ ವರ್ಷದೊಳಗೆ ಮುಗಿಸ್ಬೇಕು ಅಂತ ಅದನ್ನು ಮಾಡಿದ್ದಾರೆ. ಮತ್ತೆ ಲೇಬರ್ ಡಿಪಾರ್ಟ್ಮೆಂಟ್ ಒಂದು ವಸತಿ ಶಾಲೆ 38 ಸುಮಾರು 40 ಕೋಟಿ ರೂಪಾಯಿದು ವಸತಿ ಶಾಲೆ ಕೊಟ್ಟಿದ್ದಾರೆ. ನಮ್ಮ ತಾಲೂಕಿಗೆ ನಾವು ಏನೇನು ಕೇಳಿದ್ವಿ ಎಲ್ಲ ಕೊಟ್ಟಿದ್ದಾರೆ. ಆಮೇಲೆ ಬಣ್ಣಾಗರದಾಗೆ 100 ಕೋಟಿ ರೂಪಾಯಿದು ಒಂದು ತಡೆಗೋಡೆ ಕೆಲಸ ಇತ್ತು, ಅದು ಕೂಡ ದುಡ್ಡು ಅನುದಾನ ಮಾಡಿ ಬಯಸ್ಕೊಟ್ಟಿದ್ದಾರೆ. ಚಂದ್ರಿಗೆ ಹತ್ರ ಸುಮಾರು 100 ಕೋಟಿ ರೂಪಾಯಿದು ನೀರಾವರಿ ಕುಡಿಯೋ ನೀರು ಕೆರೆ ತುಂಬಿಸೋ ಯೋಜನೆ ಕೂಡ ಮಾಡಿಕೊಟ್ಟಿದ್ದಾರೆ. ಜಿಹಾದಿ ಬಜೆಟ್ ಅಂತ ಹೇಳ್ತಾರೆ, ಬಿಜೆಪಿ ಅವ್ರಿಗೆ ಏನ್ ಬೇರೆ ಕೆಲಸ ಇಲ್ಲ. ಜಿಹಾದಿ ಬಜೆಟ್ ಏನ್ ಬೇಕಾದ್ರೆ ಹೇಳ್ತಾರೆ, ಅವ್ರು ಹೇಳ್ಕೊಂಡು ನಾವ್ ಏನ್ ತಲೆ ಕೆಡಿಸ್ಕೊಳ್ಳಲ್ಲ. ಯಾರು ನಮ್ಮ ಅನುಕೂಲ ಆಗ್ತದೆ ಅವ್ರ ಸಮಾಜದವ್ರು ನಮ್ಮ ಪಕ್ಷದ ಇರ್ತಾರೆ, ಸಿದ್ದರಾಮಯ್ಯ ಅವ್ರ ಜೊತೆ ಇರ್ತಾರೆ ಅಂತ ಹೇಳಿ ನಾನು 2 ಮಾತು